ಸಿಕ್ಕಿದ್ದು ಅದೃಷ್ಟ, ಹೋಗಿದ್ದು ದುರಾದೃಷ್ಟ, ಸಿಗುವುದು ಸಂತಸ, ಅದೇ ಪ್ರೀತಿ. ದ.ರಾ ಬೇಂದ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರುವಂತಹ ಬೈಕ್ ಬಂದು ಬಜಾಜ್ ಪಲ್ಸರ್ RS 200 ಆಗಿರುತ್ತೆ. ಇದೊಂದು ಸ್ಪೋರ್ಟ್ಸ್ ಬೈಕ್ ಆಗಿರುತ್ತೆ ಮತ್ತು ನಮಗೆ ಸಿಂಗಲ್ ವೇರಿಯಂಟಲ್ಲಿ ಬರುವಂಥದ್ದು, ಬೇರೆ ಯಾವುದೇ ವೇರಿಯಂಟ್ಸ್ ಇರೋದಿಲ್ಲ. ಈ ಒಂದು ಬೈಕು 2025ರಲ್ಲಿ ಹೊಸ ಫೀಚರ್ಸಿಂದ ಲಾಂಚ್ ಆಗಿರುವಂಥದ್ದು. ಈ ಒಂದು ಬೈಕಲ್ಲಿ ನಮಗೆ ಒಟ್ಟು 3 ಕಲರ್ ಆಪ್ಷನ್ಸ್ ಇರುತ್ತೆ. ಯಾವ್ದು ಅಂತ ನೋಡೋದಾದರೆ ಆಕ್ಟಿವ್ ಬ್ಲ್ಯಾಕ್, ಸ್ಯಾಟಿನ್, ಪರ್ಲ್ ಮೆಟಾಲಿಕ್ ವೈಟ್, ಗ್ಲಾಸಿ ರೇಸಿಂಗ್ ರೆಡ್. ಸೊ ಇದಿಷ್ಟು 3 ಕಲರ್ ಆಪ್ಷನ್ಸ್ ಈ ಒಂದು ಬೈಕಲ್ಲಿ ನಮಗೆ ಸಿಗುವಂಥದ್ದು. ಈ ಒಂದು ಬೈಕ್ನ ಡೀಟೇಲ್ಡ್ ರಿವ್ಯೂನ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇತ್ತು ಅಂತ ಹೇಳಿದ್ರೆ, ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಬೈಕ್ನ ಫ್ರಂಟ್ ಲುಕ್ನ ನೋಡ್ತಿರ್ಬೋದು. ಸಿಂಪಲ್ ಆಗಿ 2 ಮಿರರ್ಸ್ನ ಕೊಟ್ಟಿರುವಂಥದ್ದು, ಟ್ರಾನ್ಸ್ಪರೆಂಟ್ ಆಗಿ ಒಂದು ವೈಸರ್ನ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲಾಗಿರುವಂಥದ್ದು, ನಿಮಗೆ ಬ್ಲೂ ಕಲರ್ ಶೇಡ್ಸ್ನ ವೈಟ್ ಕಲರ್ ಮೇಲೆ ಕೊಟ್ಟಿರುವಂಥದ್ದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. DRLs ನೋಡ್ತಿರ್ಬೋದು, ಎರಡೂ ಕಡೆ LED ಬಂದಿರುತ್ತೆ. ಮತ್ತು ಇಂಡಿಕೇಟರ್ಸ್ ಕೂಡ ನಿಮಗೆ LED ಬಂದಿರುತ್ತೆ, ಯಾವುದೇ ರೀತಿ ಹಾಲೋಜಿನ್ ಇರೋದಿಲ್ಲ. ಮತ್ತು LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ನ ಕೊಟ್ಟಿರ್ತಾರೆ, ನೋಡ್ತಿರ್ಬೋದು ಎರಡೂ ಸೈಡು ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು ಫ್ರಂಟ್ ಲುಕ್ಕಿಂದ. ಸೊ ನೆಕ್ಸ್ಟ್ ಈ ಒಂದು ಬೈಕ್ನ ಮುಂದಗಡೆ ಮಡ್ಗಡ್ನ ನೋಡ್ಬೋದು, ಕಂಪ್ಲೀಟ್ ಆಗಿ ನಿಮಗೆ ಫೈಬರಿಂದ ಬಂದಿರುತ್ತೆ, ಯಾವುದೇ ರೀತಿ ಮೆಟಲ್ ಇರೋದಿಲ್ಲ. ನೆಕ್ಸ್ಟ್ ಸಸ್ಪೆನ್ಷನ್ನ ನೋಡೋದಾದರೆ ಫ್ರಂಟ್ ಸೆಕ್ಷನ್ ಸಸ್ಪೆನ್ಷನು ಟೆಲಿಸ್ಕೋಪಿಕ್ ವಿತ್ ಆ್ಯಂಟಿ ಫಿಕ್ಷನ್ ಬುಷಿಂದ ಬಂದಿರುತ್ತೆ. ಸೊ ನೋಡ್ತಿರ್ಬೋದು ನಿಮಗೆ ಮೆಟಾಲಿಕ್ ಬ್ಲ್ಯಾಕ್ ಕಲರಲ್ಲಿ ಬಂದಿರುವಂಥದ್ದು, ಅದರ ಮೇಲೆ ನಿಮಗೆ ರಿಫ್ಲೆಕ್ಟರ್ಸ್ ಕೂಡ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಟೈರ್ ಸೈಜ್ನ ನೋಡೋದಾದರೆ ನಿಮಗೆ 110x70 17 ಇಂಚಸ್ಸಿಂದ ಬಂದಿರುತ್ತೆ. ಮತ್ತು ವೀಲ್ ಟೈಪ್ ನಿಮಗೆ ಅಲಾಯ್ ವೀಲ್ಸ್ ಇರುತ್ತೆ. ನೋಡ್ತಿರ್ಬೋದು ನಿಮಗೆ ಅಲಾಯ್ ವೀಲ್ ಮೇಲೆ ವೈಟ್ ಕಲರ್ ಶೇಡ್ಸ್ನ ಕೊಟ್ಟಿರುವಂಥದ್ದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಗ್ರಿಮೇಕಾ ಕಡೆಯಿಂದ ನಿಮಗೆ ಡ್ಯೂಯಲ್ ಚಾನಲ್ ABSನ ಈ ಒಂದು ಬೈಕಲ್ಲಿ ಕೊಟ್ಟಿರುವಂಥದ್ದು, ಆದರೆ ಸ್ವಿಚಬಲ್ ಅಲ್ಲ, ನಿಮಗೆ ಮೋಡ್ಸ್ ವೈಸ್ ಇರುತ್ತೆ, ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಈ ಒಂದು ಬೈಕ್ನ ಫ್ರಂಟ್ ಸೆಕ್ಷನ್ ಡಿಸ್ಕ್ ಸೈಜ್ನ ನೋಡೋದಾದರೆ 300 mm ಆಗಿರುತ್ತೆ ಮತ್ತು ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಈ ಒಂದು ಬೈಕ್ನ ಬ್ಯಾಕ್ ಸೆಕ್ಷನ್ ಸಸ್ಪೆನ್ಷನ್ನ ನೋಡೋದಾದರೆ ಮೊನೋಶಾಕ್ ಸಸ್ಪೆನ್ಷನಿಂದ ಬಂದಿರುತ್ತೆ. ಸೊ ನೋಡ್ತಿರ್ಬೋದು ಇಲ್ಲಿ ರೆಡ್ ಕಲರಲ್ಲಿ ಇರೋದ್ರಿಂದ ಒಳ್ಳೆ ಸ್ಪೋರ್ಟಿ ಲುಕ್ ಬಂದಿರೋದನ್ನು. ಈ ಒಂದು ಬೈಕ್ನ ಬ್ಯಾಕ್ ಸೆಕ್ಷನ್ ಟೈರ್ ಸೈಜ್ನ ನೋಡೋದಾದರೆ 140x70 17 ಇಂಚಸ್ಸಿಂದ ಬಂದಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಅಲಾಯ್ ವೀಲ್ಸ್ ಬಂದಿರುತ್ತೆ. ಅಲಾಯ್ ವೀಲ್ಸ್ ಮೇಲೆ ಬ್ಲ್ಯಾಕ್ ಕಲರ್ ಅಲಾಯ್ ವೀಲ್ಸ್ ಮೇಲೆ ನಿಮಗೆ ವೈಟ್ ಶೇಡ್ಸ್ನ ಕೊಟ್ಟಿರೋದು ತುಂಬಾ ಸ್ಪೋರ್ಟಿ ಲುಕ್ ಇರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಬೈಕಲ್ಲಿ ನಮಗೆ ಹಿಂದಗಡೆನೂ ಕೂಡ ಡಿಸ್ಕ್ ಬ್ರೇಕ್ ಇರುವಂಥದ್ದು. ಡಿಸ್ಕ್ ಬ್ರೇಕ್ನ ಸೈಜು 230 mm ಆಗಿರುತ್ತೆ. ಟೈರ್ ಸೈಜ್ ತುಂಬಾ ದೊಡ್ಡದಿರೋದ್ರಿಂದ ನಿಮಗೆ ಒಳ್ಳೆ ಸ್ಪೋರ್ಟಿ ಲುಕ್ ಈ ಒಂದು ಬೈಕಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಈ ಒಂದು ಬೈಕಲ್ಲಿ ನಿಮಗೆ ಆಗಲೇ ಹೇಳಿದಾಗೆ ಡ್ಯೂಯಲ್ ಚಾನಲ್ ABS ಇರುತ್ತೆ. ಸೊ ಬಟ್ ನಿಮಗೆ ಸ್ವಿಚಬಲ್ ಆಪ್ಷನ್ ಇರಲ್ಲ, ಮೋಡ್ಸ್ನ ಕೊಟ್ಟಿರ್ತಾರೆ, ರೈನು, ರೋಡು, ಆಫ್ ರೋಡ್ ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಡ್ಯೂಯಲ್ ಚಾನಲ್ ABSದು ಕಂಪ್ನಿ ಕೂಡ ಹಿಂದಗಡೆ ಮೆನ್ಷನ್ ಆಗಿರುವಂಥದ್ದು ಈ ಒಂದು ಬೈಕಲ್ಲಿ. RS 200 ಬೈಕ್ನ ಇಂಜಿನ್ ಸ್ಪೆಸಿಫಿಕೇಷನ್ಸ್ನ ನೋಡ್ತಾ ಹೋಗೋಣ ಬನ್ನಿ. ಇಂಜಿನ್ CCನ ನೋಡೋದಾದರೆ 199.5 cc ಅಂದರೆ 200 cc ಕ್ಯಾಟಗರಿಗೆ ಬರುವಂಥದ್ದು. ಇಂಜಿನ್ ಟೈಪ್ನ ನೋಡೋದಾದರೆ ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸ್ಪಾರ್ಕ್ 4 valve FI ಇಂಜಿನಿಂದ ಬಂದಿರುತ್ತೆ. BHPನ ನೋಡೋದಾದರೆ ಅಂದರೆ ಪವರ್ನ ನೋಡೋದಾದರೆ 24.5 PS ಅಟ್ 9750 RPM ಇಂದ ಬರುವಂಥದ್ದು. ಟಾರ್ಕ್ನ ನೋಡೋದಾದರೆ 18.74 Nm ಅಟ್ 8000 RPM ಇಂದ ಬರುವಂಥದ್ದು. ಸೊ ಇದ್ರದ್ದು ಸಿಂಗಲ್ ಸಿಲಿಂಡರ್ ಆಗಿರುತ್ತೆ. ಸ್ಟಾರ್ಟಿಂಗ್ ಟೈಪ್ ಬಂದು ನಿಮಗೆ ಬರೀ ಸೆಲ್ಫ್ ಸ್ಟಾರ್ಟ್ ಆಗಿರುತ್ತೆ, ಯಾವುದೇ ರೀತಿ ಕಿಕ್ಕರ್ನ ಕೊಟ್ಟಿರೋದಿಲ್ಲ. ಕ್ಲಚ್ನ ನೋಡೋದಾದರೆ ವೆಟ್ ಮಲ್ಟಿಪ್ಲೇಟಿಂದ ಬಂದಿರುತ್ತೆ. ಫ್ಯೂಲ್ ಸಪ್ಲೈ ಬಂದು ನಮಗೆ ಫ್ಯೂಲ್ ಇಂಜೆಕ್ಷನಿಂದ ಆಗಿರುತ್ತೆ. 6 ಗೇರ್ಸ್ ಇರುವಂಥದ್ದು ಈ ಒಂದು ಬೈಕಲ್ಲಿ. ನೆಕ್ಸ್ಟ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿನ ನೋಡೋದಾದರೆ 13 ಲೀಟರ್ ಇರುತ್ತೆ. ರಿಸರ್ವ್ ಫ್ಯೂಲ್ ಕೆಪಾಸಿಟಿ ಬಂದು 2 ಲೀಟರ್ ಆಗಿರುತ್ತೆ. ಇಂಜಿನ್ ಆಯಿಲ್ ಕೆಪಾಸಿಟಿ ಬಂದು 1.2 ಲೀಟರ್ ಆಗಿರುತ್ತೆ. RS 200 ಬೈಕ್ನ ಟಾಪ್ ಸ್ಪೀಡ್ ಬಂದು 141 km/h ಆಗಿರುತ್ತೆ. ಮೈಲೇಜ್ನ ನೋಡೋದಾದರೆ 35 km/L ಆಗಿರುತ್ತೆ. ಬಜಾಜಲ್ಲಿ ಇರುವಂತಹ ಎಲ್ಲ ಪಲ್ಸರ್ ಬೈಕ್ಗಳಲ್ಲೂ ಈ RS 200 ದಿ ಮೋಸ್ಟ್ ಬ್ಯೂಟಿಫುಲ್ ಬೈಕ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಿರೋ ಹಾಗೆ ಯೂಸ್ ಮಾಡಿರುವಂತಹ ಗ್ರಾಫಿಕ್ಸ್ ಆಗಲಿ, ಲುಕ್ ಆಗಲಿ ತುಂಬಾ ಅಟ್ರಾಕ್ಟಿವ್ ಮತ್ತು ಸ್ಪೋರ್ಟಿ ಲುಕ್ ಕೊಡುವಂಥದ್ದು ಈ ಒಂದು ಬೈಕಲ್ಲಿ. ಸೊ ಯೂಸ್ ಮಾಡಿರೋಂಥ ಕಲರ್ಸ್ ಕೂಡ ತುಂಬಾ ಒಳ್ಳೆ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಬ್ಯಾಶ್ ಪ್ಲೇಟ್ ಕೂಡ ನಿಮಗೆ ಫೈಬರಿಂದ ಕವರ್ ಆಗಿರುವಂಥದ್ದು, ಅದ್ರ ಮೇಲೆ ಇರುವಂತಹ ಡಿಸೈನ್ಸ್ ಆಗಲಿ ಮತ್ತು ನಂಬರ್ಸ್ ಆಗಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುವಂಥದ್ದು ಈ ಒಂದು ಬೈಕಲ್ಲಿ. ಸೊ ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಇಂಜಿನ್ ನಿಮಗೆ ರೋಸ್ ಗೋಲ್ಡಿಂದ ಕವರ್ ಆಗಿರುವಂಥದ್ದು, ಅದು ಕೂಡ ನಿಮಗೆ ಒಂದು ಒಳ್ಳೆ ಸ್ಪೋರ್ಟಿ ಲುಕ್ ಕೊಡೋದ್ರಲ್ಲಿ ಅಡ್ವಾಂಟೇಜ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಈ ಒಂದು ಬೈಕಲ್ಲಿ ಟ್ಯಾಂಕ್ ಪ್ಯಾಡ್ ಕೂಡ ಕೊಟ್ಟಿರುವಂಥದ್ದು ನಿಮಗೆ ಅಲ್ಲಿ ನೋಡ್ತಿರೋ ಹಾಗೆ. ಸೊ ಹಿಂದೆಗಡೆ ನೋಡ್ತಿರ್ಬೋದು ಎರ್ಗೋನಾಮಿಕ್ಸ್ ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿಯಿಂದ ಬಂದಿರುತ್ತೆ, ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದೇ ಇಲ್ಲ ಈ ಒಂದು ಬೈಕಲ್ಲಿ. ಇರುವಂತಹ ಎಲ್ಲ ಮೆಟಲ್ಗಳಿಗೆ ಒಳ್ಳೆ ಮ್ಯಾಟ್ ಫಿನಿಶ್ ಬ್ಲ್ಯಾಕ್ ಕಲರ್ನ ಕೊಟ್ಟಿರುವಂಥದ್ದು ತುಂಬಾ ಅಟ್ರಾಕ್ಟಿವ್ ಮತ್ತು ಸ್ಪೋರ್ಟಿ ಲುಕ್ ಕೊಡ್ತಿರುವಂಥದ್ದು. ಸೊ ಸೈಲೆನ್ಸರ್ ಕೂಡ ನೋಡ್ತಿರ್ಬೋದು ನಿಮಗೆ ಶಾರ್ಟ್ ಆಗಿ ನಿಮಗೆ ಒಳ್ಳೆ ಸ್ಪೋರ್ಟಿ ಲುಕ್ ಬರೋ ಹಾಗೆ ಈ ಒಂದು ಬೈಕಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಕೂಡ ನಿಮಗೆ ತುಂಬ ಡೀಟೈಲ್ ಆಗಿ ಇಂಜಿನಿಯರಿಂಗ್ ಮಾಡಿರುವಂಥದ್ದು ಈ ಒಂದು ಬೈಕಲ್ಲಿ. ಸೊ ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಟೈರ್ಗೂ ಮತ್ತು ಮೇಲ್ಗಡೆ ಇರುವಂತಹ ಮಡ್ಗಡ್ಗೂ ಇರೋ ಡಿಫ್ರೆನ್ಸು ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು.
ಈ ಬೈಕ್ನ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ನ ನೋಡೋದಾದರೆ ಕಂಪ್ಲೀಟಾಗಿ ಡಿಜಿಟಲ್ನಿಂದ ಬಂದಿರುತ್ತೆ, ಯಾವುದೇ ರೀತಿ ಅನಲಾಗ್ ಇರೋದಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು, ಕೀ ಆನ್ ಮಾಡಿದ ತಕ್ಷಣ ಹೇಗೆ ಅದು ರೈಸ್ ಆಗುತ್ತೆ ಅಂತ ಲೆಟಸ್ ರೈಡ್ ಅಂತ ಕೂಡ ಬರುವಂಥದ್ದು ಈ ಒಂದು ಬೈಕಲ್ಲಿ. ಸೊ ನೆಕ್ಸ್ಟ್ ಈ ಒಂದು ಬೈಕ್ ಇನ್ಸ್ಟ್ರೂಮೆಂಟಲ್ ಕನ್ಸೋಲಲ್ಲಿ ಏನೇನೆಲ್ಲ ಬರುತ್ತೆ ಅಂತ ನೋಡೋದಾದರೆ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ, ನ್ಯಾವಿಗೇಷನ್ ಅಸಿಸ್ಟ್ ಇರುತ್ತೆ, ಕಾಲು ಮತ್ತು SMS ಅಲರ್ಟ್ಸ್ ಇರುತ್ತೆ, ಸ್ಪೀಡೋಮೀಟರ್ ಇರುತ್ತೆ, ಟೆಕೋಮೀಟರ್ ಇರುತ್ತೆ, ಟ್ರಿಪ್ ಮೀಟ್ರು, ಓಡೋಮೀಟ್ರು, ಗೇರ್ ಇಂಡಿಕೇಷನ್ ಕೂಡ ಬರುವಂಥದ್ದು ಈ ಒಂದು ಬೈಕಲ್ಲಿ, ಮತ್ತು ಡಿಸ್ಟೆನ್ಸ್ ಟು ಎಂಟಿ ಇಂಡಿಕೇಟರ್ ಕೂಡ ಬರುವಂಥದ್ದು. ಮತ್ತು ಅದನ್ನೆಲ್ಲ ಅಡ್ಜಸ್ಟ್ ಮಾಡೋಕ್ಕೆ ನಿಮಗೆ ಕೆಳಗಡೆ 2 ಬಟನ್ಸ್ನ ಕೊಟ್ಟಿರೋಂಥದ್ದು ಇಲ್ಲಿ ನೋಡ್ತಿರ್ಬೋದು, 2 ಬಟನ್ಸ್ನ ಕೊಟ್ಟಿರೋಂಥದ್ದು. ಅದನ್ನು ಯೂಸ್ ಮಾಡೋದ್ರಿಂದ ನಾವು ಈ ಒಂದು ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ನ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಸುತ್ತ ಕೊಟ್ಟಿರುವಂತಹ ಫೈಬರ್ನ ನೋಡ್ತಿರ್ಬೋದು ನೀವು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ. ಈ ಬೈಕ್ನ ಕೀನ ನೋಡ್ತಿರ್ಬೋದು, ಸಿಂಪಲ್ಲಾಗಿ 2 ಕೀಸ್ನ ಕೊಟ್ಟಿರ್ತಾರೆ, ನೋಡ್ತಿರ್ಬೋದು ತುಂಬಾ ಸಿಂಪಲ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಒಂದು ಬೈಕಲ್ಲಿ ನಮಗೆ USB ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು ನಮಗೆ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ ಪಕ್ಕನೇ ಕೊಟ್ಟಿರ್ತಾರೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು, ಒಂದು ಒಳ್ಳೆ ಅಡ್ವಾಂಟೇಜ್ ಈ ಒಂದು ಬೈಕಲ್ಲಿ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ಒಂದು ಬೈಕ್ನ ಹ್ಯಾಂಡಲ್ ಬಾರ್ನ ನೋಡ್ತಿರ್ಬೋದು, ಕಟ್ಟಾಗಿರುವಂತಹ ಹ್ಯಾಂಡಲ್ ಬಾರ್ನ ಕೊಟ್ಟಿರ್ತಾರೆ, ಸ್ಪ್ಲಿಟೆಡ್ ಹ್ಯಾಂಡಲ್ ಬಾರ್ಸು. ಮತ್ತು ಇರುವಂತಹ ಪ್ರತಿಯೊಂದು ಸ್ವಿಚಸ್ ಕೂಡ ನಿಮಗೆ ಒಳ್ಳೆ ಪ್ರೀಮಿಯಮ್ನಿಂದ ಬಂದಿರುತ್ತೆ. ಹಜಾರ್ಡ್ ಸ್ವಿಚ್ ಕೂಡ ಈ ಒಂದು ಬೈಕಲ್ಲಿ ಬಂದಿರುವಂಥದ್ದು ನಮಗೆ, ಅದು ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಿರ್ಬೋದು ರೈಟ್ ಸೈಡಲ್ಲಿ ನಿಮಗೆ ಇಗ್ನಿಷನ್ ಸ್ವಿಚ್ ಆನು ಆಫು ಕೊಟ್ಟಿರೋಂಥದ್ದು. ಸೊ ನೆಕ್ಸ್ಟು ಗಾಡಿನ ಆನ್ ಮಾಡುವಂಥ ಸ್ವಿಚ್ ಕೂಡ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ಪೆಟ್ರೋಲ್ ಟ್ಯಾಂಕು ಹೇಗಿದೆ ಅಂತ ಒಂದು ಒಳ್ಳೆ ಡಿಸೈನಿಂದ ಬಂದಿರುತ್ತೆ. ನಿಮಗೆ ಕ್ಯಾಪು, ಪೆಟ್ರೋಲ್ ಫ್ಯೂಯಲ್ ಟ್ಯಾಂಕ್ ಕ್ಯಾಪು ಹೀಗೆ ಕೊಟ್ಟಿರ್ತಾರೆ. ಮತ್ತು 3D ಪಲ್ಸರ್ ಬ್ಯಾಡ್ಜಿಂಗ್ನ ಕೂಡ ಕೊಟ್ಟಿರುವಂಥದ್ದು ಈ ಒಂದು ಬೈಕಲ್ಲಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು ಟ್ಯಾಂಕ್ ಪ್ಯಾಡ್ ಕೂಡ ಕೊಟ್ಟಿರ್ತಾರೆ ಈ ಒಂದು ಬೈಕಲ್ಲಿ, ಅದು ಕೂಡ ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ ಟ್ಯಾಂಕ್ ಸ್ಕ್ರ್ಯಾಚ್ ಆಗೋದು ಫುಲ್ ಕವರ್ ಆಗುತ್ತೆ, ನೋಡ್ತಿರ್ಬೋದು ಫುಲ್ಲಿ ಕವರ್ಡ್ ಕೊಟ್ಟಿರೋಂಥದ್ದು ಈ ಒಂದು ಬೈಕಲ್ಲಿ. ನೆಕ್ಸ್ಟ್ ನೀವು ಸ್ಪ್ಲಿಟೆಡ್ ಸೀಟ್ಸ್ನ ನೋಡ್ಬೋದು. ಸೊ ರೈಡರ್ಗೆ ನಿಮಗೆ ಒಂದು ಒಳ್ಳೆ ಕಂಫರ್ಟಬಲ್ ಸೀಟ್ ಅಂತಲೇ ಹೇಳ್ಬೋದು, ತುಂಬಾ ಸಾಫ್ಟ್ ಇದೆ ಅಂತಲೇ ಹೇಳ್ಬೋದು. ಸೊ ಹಿಂದೆಗಡೆ ಕೂತ್ಕೊಳ್ಳೋರಿಗೆ ಸ್ವಲ್ಪ ಹೈಟಾಗಿ ಸೀಟ್ ಕೊಟ್ಟಿರುವಂಥದ್ದು, ಸ್ವಲ್ಪ ಹೈಟಾಗೇ ಇರುವಂಥದ್ದು ಈ ಒಂದು ಬೈಕಲ್ಲಿ, ಅದು ತುಂಬ ಡಿಫ್ರೆನ್ಸ್ ಇರುವಂಥದ್ದು ಈ ಒಂದು ಬೈಕಲ್ಲಿ, ಮುಂದೆಗಡೆ ಕೂತ್ಕೊಳ್ಳೋರಿಗೆ ಮತ್ತು ಹಿಂದೆಗಡೆ ಕೂತ್ಕೊಳ್ಳೋರಿಗೆ. ಈ ಬೈಕ್ನ ಬ್ಯಾಕ್ ಸೆಕ್ಷನ್ ವ್ಯೂನ ನೋಡೋದಾದರೆ ಹೀಗಿರುತ್ತೆ. ಸ್ಪ್ಲಿಟೆಡ್ ಟೈಲ್ ಲ್ಯಾಂಪ್ನ ಕೊಟ್ಟಿರುವಂಥದ್ದು LED. ಸೊ ಇಲ್ಲಿ ನೋಡ್ತಿರ್ಬೋದು ನಂಬರ್ ಪ್ಲೇಟ್ ಪ್ಲೇಸ್ಮೆಂಟು ಅದ್ರ ಬಿಟ್ವೀನ್ ಆಗಿರುತ್ತೆ. ಸೊ ಇದು ರಿಫ್ಲೆಕ್ಟರ್ನ ಕೊಟ್ಟಿರುವಂಥದ್ದು. ನೆಕ್ಸ್ಟು ಹಿಂದೆಗಡೆ ಟೈರಲ್ಲಿ ನಮಗೆ ಮಡ್ಗಡನ್ನ ಕೊಟ್ಟಿರ್ತಾರೆ. ಸೊ ಯಾವುದೇ ರೀತಿ ಮಳೆಯಲ್ಲಿ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಫುಲ್ಲಿ ಪ್ರೊಟೆಕ್ಟೆಡ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ವ್ಯೂ ಹೇಗಿದೆ ಅನ್ನೋದನ್ನು. ಈ ಒಂದು ಬೈಕ್ ಸ್ಪೋರ್ಟಿ ಬೈಕ್ ಆಗಿರೋದ್ರಿಂದ ಕ್ವಿಕ್ ಶಿಫ್ಟರ್ನ ನೋಡ್ಬೋದು ಇಲ್ಲಿ. ನೆಕ್ಸ್ಟು ಗೇರ್ ಲಿವರು ಸಿಂಗಲ್ ಆಗಿ ಬಂದಿರುತ್ತೆ. ನೆಕ್ಸ್ಟ್ ಎರ್ಗೋನಮಿಕ್ಸ್ನ ನೋಡ್ಬೋದು, ಲೆಫ್ಟ್ ಸೈಡ್ ಇರುವಂಥದ್ದು ತುಂಬಾ ಅಟ್ರಾಕ್ಟಿವ್ ಆಗಿ ಪ್ರೀಮಿಯಮ್ ಆಗಿ ಇರುವಂಥದ್ದು. ಸ್ಯಾರಿ ಗಾರ್ಡ್ ಕೂಡ ಈ ಒಂದು ಬೈಕಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ತಿರೋ ಹಾಗೆ. ನೆಕ್ಸ್ಟ್ ಈ ಒಂದು ಬೈಕಲ್ಲಿ ನಮಗೆ ಸೈಡ್ ಸ್ಟ್ಯಾಂಡ್ ಮಾತ್ರ ಇರುತ್ತೆ, ಯಾವುದೇ ರೀತಿ ಡಬಲ್ ಸ್ಟ್ಯಾಂಡ್ ಕೊಟ್ಟಿರೋದಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಸೈಡ್ ಸ್ಟ್ಯಾಂಡ್ ನಿಮಗೆ ಸಿಂಪಲ್ ಆಗಿ ಕೊಟ್ಟಿರುವಂಥದ್ದು ಈ ಒಂದು ಬೈಕಲ್ಲಿ. ಈ ಒಂದು ಬೈಕ್ನ ಕಂಪ್ಲೀಟ್ ಡಿಸೈನ್ಸ್ ನಮಗೆ ಫುಲ್ಲಿ ಫೈಬರಿಂದ ಬಂದಿರುತ್ತೆ, ಯಾವುದೇ ರೀತಿ ಮೆಟಲ್ನ ಜಾಸ್ತಿ ನೋಡೋಕ್ಕೆ ಸಿಗೋದಿಲ್ಲ. ಸೊ ಆದ್ದರಿಂದ ಇದ್ರದ್ದು ವೆಯ್ಟ್ನ ನೋಡೋದಾದರೆ 167 kg ಅಂತಲೇ ಹೇಳ್ಬೋದು. ಸೊ ಅದರಿಂದನೇ ಈ ಒಂದು ಬೈಕು ಅಷ್ಟು ಸ್ಪೀಡಾಗಿ ಹೋಗೋಕ್ಕೆ ಸಾಧ್ಯ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಬೈಕ್ನ ಗ್ರೌಂಡ್ ಕ್ಲಿಯರೆನ್ಸ್ನ ನೋಡೋದಾದರೆ 157 mm ಆಗಿರುತ್ತೆ. ಈ ಒಂದು ಬೈಕ್ನ ಸೀಟ್ ಹೈಟ್ನ ನೋಡೋದಾದರೆ 810 mm ಆಗಿರುತ್ತೆ. RS200 ಬೈಕ್ನ ಎಕ್ಸಾಸ್ಟ್ ನೋಟ್ನ ನೋಡ್ಕೊಂಡು ಬರೋಣ ಬನ್ನಿ. ಬಜಾಜ್ ಪಲ್ಸರ್ RS200 ಬೈಕ್ನ ವಾರಂಟಿನ ನೋಡೋದಾದರೆ 5 ವರ್ಷ ಅಥವಾ 75,000 ಕಿಲೋಮೀಟ್ರು. ಇದು ಬೈಕ್ನ ತೊಗೊಂಡಿದ್ದ ದಿವಸದಿಂದ ಸ್ಟಾರ್ಟ್ ಆಗುವಂಥದ್ದು. ಸೊ ಎರಡರಲ್ಲಿ ಮುಂಚೆ ಯಾವ್ದು ಬರುತ್ತೆ ಅದನ್ನು ನೋಡ್ಕೊಂಡು ನೀವು ವಾರಂಟಿನ ಕ್ಲೈಮ್ ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಇದು ಸರ್ವಿಸ್ ಶೆಡ್ಯೂಲ್ನ ನೋಡೋದಾದರೆ ನಿಮಗೆ ಒಟ್ಟು 3 ಸರ್ವಿಸ್ ಫ್ರೀ ಇರುತ್ತೆ. ಸೊ ಫಸ್ಟ್ ಸರ್ವಿಸ್ ಬಂದು 500 ಕಿಲೋಮೀಟ್ರು ಅಥವಾ 1 ತಿಂಗಳೊಳಗಡೆ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ವಾರಂಟಿ ಕ್ಲೈಮ್ ಆಗೋದಕ್ಕೆ. ಸೊ ಅದನ್ನು ಮಿಸ್ ಮಾಡ್ಕೊಬೇಡಿ. ನೆಕ್ಸ್ಟು ಸೆಕೆಂಡ್ ಸರ್ವಿಸು 4,500 ಕಿಲೋಮೀಟ್ರಿಂದ 5,000 ಕಿಲೋಮೀಟ್ರು. ಸೊ ಹೀಗೆ 3 ಸರ್ವಿಸು ಫ್ರೀ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಚೈನ್ ಲೂಬ್ನ ನೀವು ಅಥವಾ ಚೈನ್ಗೆ ನೀವು ಯಾವಾಗ ಲೂಬ್ ಮಾಡಬೇಕು ಅಂತ ನೋಡೋದಾದರೆ 500 ಕಿಲೋಮೀಟ್ರಿಗೆ ಒಂದ್ಸತಿ ನೀವು ಚೈನ್ನ ಲೂಬ್ ಮಾಡ್ಕೊಬೇಕಾಗುತ್ತೆ. ಸೊ ಆವಾಗ ನಿಮಗೆ ಅದು ಲೈಫು ತುಂಬಾ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಪೇಯ್ಡ್ ಸರ್ವಿಸ್ ಹೇಗಿರುತ್ತೆ ಅಂತಂದರೆ ಪ್ರತಿ 10,000 ಕಿಲೋಮೀಟ್ರಿಗೆ ನಿಮಗೆ ಪೇಯ್ಡ್ ಸರ್ವಿಸ್ ಇರುತ್ತೆ. ಸೊ ಇದಿಷ್ಟು ಸರ್ವಿಸ್ ಶೆಡ್ಯೂಲ್ ಆಗಿರುತ್ತೆ. ಮತ್ತು ಸರ್ವಿಸ್ನ ಆವ್ರೇಜ್ ಕಾಸ್ಟ್ ಎಷ್ಟಿದೆ ಅಂತ ನೋಡೋದಾದರೆ
₹1,200 ರೂಪಾಯಿಂದ ₹1,500 ಅಷ್ಟಾಗಿರುತ್ತೆ. ಸೊ ಇದು ನಿಮಗೆ ಓಡಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನು ನೀವು ಸರ್ವಿಸ್ ಸೆಂಟ್ರಲ್ಲಿ ನೋಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ಬೈಕ್ನ ಆನ್ ರೋಡ್ ಪ್ರೈಸ್ನ ನೋಡೋದಾದರೆ ಎಕ್ಸ್ ಶೋರೂಮ್ ಪ್ರೈಸು ₹1,83,603 ಆಗಿರುತ್ತೆ. RTO ಪ್ರೈಸು ₹36,683 ಆಗಿರುತ್ತೆ. ಇನ್ಶೂರೆನ್ಸು ₹11,777 ಆಗಿರುತ್ತೆ. ಸೊ ಒಟ್ಟು ಆನ್ ರೋಡ್ ಪ್ರೈಸು ₹2,32,063 ಆಗಿರುತ್ತೆ. ಸೊ ನೀವು ಈಗೇನು ಹೇಳಿದೆ ಆನ್ ರೋಡ್ ಪ್ರೈಸು ಇದು ಬ್ಯಾಂಗ್ಳೂರ್ನಲ್ಲಾಗಿರುತ್ತೆ. ಸೊ ಪ್ರತಿಯೊಂದು ಶೋರೂಮಲ್ಲೂ ಒಂದು 5,000 ಹೆಚ್ಚು ಅಥವಾ ಕಮ್ಮಿ ಆಗಿರುತ್ತೆ. ಅದನ್ನು ನೀವು ಶೋರೂಮ್ಗಳಲ್ಲೇ ಕೇಳಬೇಕಾಗುತ್ತೆ. ಆಗ ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಾಗುವಂಥದ್ದು. ಈ ಒಂದು ಬೈಕ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮಗೆ ಗಾರೆಬಾವಿಪಾಳ್ಯ ಅಂಬಾ ಬಜಾಜ್ ಶೋರೂಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ಕಿರಣ್ ಅನ್ನೋ ಮ್ಯಾನೇಜರ್ ಇರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಗಾಡಿನ ತುಂಬ ಬೇಗನೆ ಡೆಲಿವರಿ ಕೂಡ ಕೊಡ್ತಾರೆ. ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನು ಕೂಡ ಕೊಡ್ತಾರೆ. ಇದಿಷ್ಟು ಈ ಒಂದು ಬೈಕ್ನ ಡೀಟೇಲ್ಡ್ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಇನ್ನು ಯಾವುದೇ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಯಾವ ಬೈಕ್ ಬೇಕು ರಿವ್ಯೂ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೆಕ್ಸ್ಟ್ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.